ಆಚೆ ಯಾವ್ದೋ ಪಿಗರ್ ನೋಡ್ತಾ ಅಲ್ಲಿ ನೋಡಿ ನಾ ಹಾಕೊಂಡ್ರೆ ಭಯ ಅಂದ್ರೆ ಚಿರು ನೋಡ್ತಾ ಗೈಸ್ ನೆನ್ನೆ ಉಳುವರ್ ಅಪ್ಪಂಗ್ ಕಚ್ಬಿಟ್ಟು ಅವಳೆ ಪಾಪ. ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ. ಆ ಚೈನ್ ನಮ್ ಚೋಟ ಮರಿಗೆ ಹಾಕ್ಬೇಕಿತ್ತು. ಅದೇ ಗೈಸ್ ವರ್ಕೌಟ್ ಎಲ್ಲ ಮುಗೀತು ಆ್ಯಂಡ್ ಇವಾಗ ಮತ್ತೆ ಸೇಮ್ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಬೇಕಲ್ವ. ಸೊ ಹೋಗ್ಬಿಟ್ಟು ಥ್ರೆಡ್ಮಿಲ್ ಒಂದು 20 ಮಿನಿಟ್ಸ್ ಮಾಡಿದ್ರೆ ಒಂದು 3,500 ಆಗುತ್ತೆ. ಆಮೇಲೆ ಸಂಜೆ ಹಂಗೆ ಮಾಡ್ಕೋಬೋದು. ಬನ್ನಿ ಯಪ್ಪ, ಸೆಕೆಂಡ್ ಡೇ ಆಫ್ ವರ್ಕೌಟ್ ನೋಡಿ. ಅಂತೂ ಇಂತೂ ನೀವು ಹೇಳಿದ ತಕ್ಷಣ ನೀವು ಹೇಳ್ತಿದ್ರಿ ಜಿಮ್ಮಿಗೆ ಜಾಯ್ನ್ ಆಗ್ತಿಯಲ್ಲ, ನೀವು ಜಾಯ್ನ್ ಆದ್ರೂ ಬೇಗ ಬಿಡ್ತೀರಾ ಅಂದ್ಬಿಟ್ಟು ಈ ಸಲ ಜಾಯ್ನ್ ಆಗಿದ್ದೀನಿ. ನೀವು ಹೇಳೋ ಮಾತು ಕೇಳಿ. ಆ್ಯಂಡ್ ಇನ್ನು ಬಿಡಲ್ಲ ಒಂದು 6 ಮಂತ್ ಬಿಡಲ್ಲ, ಆಮೇಲೆ ನೋಡೋಣ. ಗೈಸ್ ಇವತ್ತು ಬರೀ 569 ಅಷ್ಟೇ ಸ್ಟೆಪ್ಸ್ ಕಂಪ್ಲೀಟ್ ಆಗಿರೋದು. ಇವಾಗ ನೋಡೋಣ 20 ಮಿನಿಟ್ಸಲ್ಲಿ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಂತ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಗೈಸ್ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಈಗ ಜಸ್ಟ್ ಜಿಮ್ ವರ್ಕೌಟೆಲ್ಲ ಸಗದ ಮುಗಿಸ್ದೆ ಆ್ಯಂಡ್ ಫುಲ್ ಟಯರ್ಡ್ ಯಪ್ಪ. ನನಗೆ ಇವಾಗ ವರ್ಕೌಟ್ ಎಲ್ಲ ಸಗದ ಈಗೆಲ್ಲ ಶುರುವಾಗಿದೆಯಲ್ಲ, ಚೆನ್ನಾಗಿ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ 10K ಸ್ಟೆಪ್ಸ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡೋದೇ ಒಂದು ಟಾಸ್ಕ್ ನಂದು. ಇವಾಗ ಜಸ್ಟು 3,500 ಏನೋ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಮನೆಗೆ ಹೋಗಿ ಸಂಜೆ ಹಂಗೆ ವಾಕಿಂಗ್ ಹೋಗ್ಬಿಟ್ಟು 10,000 ಕಂಪ್ಲೀಟ್ ಮಾಡಬೇಕು. ಬನ್ನಿ ಇವಾಗ ಮನೆಗೆ ಪಯಣ. ಮನೆಗಲ್ಲ, ಏನೋ ತೊಗೋಬೇಕು. ಗೈಸ್ ಇವಾಗ ನಾನು ಒಂದು ಪ್ರಮೋಷನ್ದು ಶೂಟ್ ಇದೆ, ಅದು ಶೂಟಿಗೆ ಪ್ರಾಡಕ್ಟ್ ತೊಗೋಬೇಕು. ಅದಕ್ಕೆ ಇವಾಗ ಒಂದು ಮಾರ್ಕೆಟ್ಗೆ ಹೋಗ್ಬಿಟ್ಟು ಯಾವ್ದಾರ ಸ್ಟೋರ್ಗೆ ಹೋಗ್ಬಿಟ್ಟು ಆ ಪ್ರಾಡಕ್ಟ್ ತಗೊಂಡು ಮನೆಗೆ ಹೋಗ್ಬೇಕು. ಯಾ ಚಲೋ. ಗೈಸ್ ಆ ಪ್ರಾಡಕ್ಟ್ ಎಲ್ಲೋ ಸಿಕ್ಕಿಲ್ಲ, ಅದಕ್ಕೆ ಈಗ ವಾಪಸ್ ಮನೆ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದಿದ ತಕ್ಷಣ ಒಂಥರ ಮೂಡು ಗೈಸ್. ಅರೆ ನಾನೇನು ಮಾಡ್ತಾ ಇಲ್ಲ ಗುರು, ಅದೊಂಥರ ಅಂದರೆ ನಾನು ಇವಾಗ ಇನ್ಸ್ಟಾಗ್ರಾಮಲ್ಲಿ 3 ಡೇಸ್ ಆಯ್ತು ರೀಲ್ ಬಿಟ್ಟು. ಸೊ ಹೊಸ್ದಾಗಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಿರ್ತೀನಿ. ಲೈಕ್ ಐಡಿಯಾ ಸಿಗಲ್ಲ. ಆ ಥರ ತಲೆಗೆ ನಾವು ಬಂದಾಗ ಅವಾಗ 3 ಡೇಸ್ ಆಯ್ತಲ್ಲ ವೀಡಿಯೋ ಬಿಟ್ಟು, ಯಾಕೇನು ತಲೆಗೆ ಬರ್ತಾ ಇಲ್ವಾ ಅಂತ ಯೋಚನೆ ಬರುತ್ತೆ. ಆಮೇಲೆ ಬ್ಲ್ಯಾಕ್ ಕಾಫಿ ಕುಡಿದು 3 ಬಾಳೆಹಣ್ಣು ತಿಂದು ಒಂದು ಒಳ್ಳೆ ವರ್ಕೌಟ್ ಮಾಡಿದ ತಕ್ಷಣ ಅರೆ ಇವತ್ತು ಯಾವ್ದಾದ್ರು ಒಂದು ವೀಡಿಯೋ ಮಾಡಬೇಕು ಅಂತ ಫುಲ್ಲು ಸ್ಟ್ರಾಂಗ್ ಆಗಿದೆ. ಮೈಂಡ್ ಎಲ್ಲ ಫುಲ್ ಸ್ಟ್ರಾಂಗ್ ಆಗ್ಬಿಡ್ತು. ಒಂದೊಂದು ಟೈಮಲ್ಲಿ ಒಂದೊಂದು ಥರ ನನ್ನ ಮೈಂಡು. ವಾಟ್ ಟು ಟೆಲ್ ಅರೆ ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದೇ ಇನ್ನೂ ತುಂಬ ಇದೆ ಅನ್ಕೋತೀನಿ. ಸ್ಟಾರ್ಟಿಂಗ್ ಫಸ್ಟ್ ವೀಕು ಹತ್ತಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಗೈಸ್. ಕೈ ನಾಳೆ ಇನ್ನೂ ನೋವು ಬರುತ್ತೆ. ಇವತ್ತೊಂದು 4 ಆರ್ಮ್ಸ್ ಮಾಡಿದ್ವಿ, ನಾಳೆ ನೋವು ಬರುತ್ತೆ. ಇವಾಗ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೀನು ದೇವತೆ ಈ ನನ್ನ ಪಾಲಿಗೆ ಅಮ್ಮ ಐ ಲವ್ ಯು. 2ನೇ ದಿನ ಜಿಮ್ಮು ಅಂತ ಹೇಳು. 2ನೇ ದಿನ ಜಿಮ್ಮು ಗೈಸ್. ಏನ್ ಅನ್ಕೊಂಡಿದ್ದೀರಾ ಗೈಸ್? ನಾನು ಜಿಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದಾನೆ ಜಿಮ್ ಮಾಡೋಕೆ ಸ್ಟಾರ್ಟ್ ಮಾಡೋದ್ನಾ. ಇವಾಗ ಭಾನುವಾರ ಮಟನ್ ಬಿರಿಯಾನಿಗೆ ಬೆಳಗ್ಗೆ ಹೋಗ್ತೀವಲ್ಲ, ಅದಕ್ಕೆ ಪ್ಲಾನ್ ಹಾಕೋರೆ. ಎಲ್ಲಿ? ಅದೇ ಹೊಸಕೋಟೆ ಬಿರಿಯಾನಿ. ಯಾರ್ಯಾರು? ನಾವು ಡಿಗ್ರಿ ಫ್ರೆಂಡ್ಸ್ ಎಲ್ಲ. ನಾನು ಜಿಮ್ಗೆ ಹೋದಾಗಲೂ ಪ್ಲಾನ್ ಹಾಕೋರೆ. ಅದಕ್ಕೂ ಮುಂಚೆ ಪ್ಲಾನ್ ಹಾಕ್ಬೇಕಲ್ವ ಅವರು. ನಾನು ನಮ್ಮ ಟ್ರೈನರ್ ಏನು ಹೇಳ್ತಾರೋ ಅದು ಮಾತ್ರ ಕೇಳೋದು. ಅವ್ರಿಗೆ ಮೆಸೇಜ್ ಹಾಕಿದ್ದೀನಿ ಗೈಸ್. ಸೊ ಸಂಡೇ ಈ ಥರ ಪ್ಲ್ಯಾನ್ ಇದೆ, ಏನು ಮಾಡಬೇಕು ಟ್ರೈನರ್ ಅಂದ್ಬಿಟ್ಟು. ಅವರು ಏನು ಹೇಳ್ತಾರೋ ಅದ್ರ ಮೇಲೆ ಡಿಪೆಂಡು. ತಿನ್ಬೇಕಾ ಬೇಡವ ಅನ್ನೋದು ಅವ್ರ ಮೇಲೆ ಡಿಪೆಂಡು. ಯಾಕಂದರೆ ಈಗ ನಾವು ಇಷ್ಟು ಕಷ್ಟಪಟ್ಟು ಡಯಟ್ ಮಾಡಿ ಒಂದು ವಾರ ತಿಂದು ಜಸ್ಟ್ ಒಂದು ವಾರದನ್ನೆಲ್ಲ ಒಂದೇ ಊಟದಲ್ಲಿ ಹೋಗ್ಬಿಟ್ರೆ ಏನಾಗಲ್ಲ. ಏನು ನಮ್ಮಮ್ಮ ಟ್ರೈನರು ಅಲ್ಲಮ್ಮ, ನೀನು ಜಿಮ್ ಟ್ರೈನರು, ಡಾಕ್ಟರು, ಇಂಜಿನಿಯರು ಎಲ್ಲ ನೀನೇ ಆಗೋ. ಗೈಸ್ ಅಮ್ಮ ಮೊಟ್ಟೆ ಬಿಡಿಸ್ತವ್ರೆ. ಇವಾಗ ನಾನು ಅಂದರೆ ಜಿಮ್ ಮುಗಿಸ್ಕೊ ಬಂದಾದ್ಮೇಲೆ 10 ಗ್ರಾಮ್ ಇದು 2 ಬಾಳೆಹಣ್ಣು ಮೊಟ್ಟೆ ತಿನ್ನಬೇಕು. ಅದಾದ್ಮೇಲೆ ಲಂಚ್ ಮಾಡ್ಬೇಕು ನಾನು ಅಷ್ಟೇ ಗೈಸ್.
ಬರ್ತಾನೆ ಇಲ್ಲ. ನೋಡಿ ಗೈಸ್, ಅಯ್ಯೋ ಬರ್ತಾನೆ ಇಲ್ಲ ಇದು. ನನಗೆ ಹೊಟ್ಟೆ ಉರಿಸ್ತಿರೋದು ನೋಡಿ ಇಲ್ಲಿ. ಬರ್ತಾನೆ ಇಲ್ಲ ಸುದೀಪ್, ನೀನ್ ನೋಡ್ಬಿಟ್ಟು ಬರ್ತಾನೆ ಇಲ್ಲ. ನನಗೇಂದ್ರೆ ಬರ್ತಾ ಇಲ್ಲ, ನಿನಗೆ ಐಸ್ ಕ್ರೀಮ್ 2 ದಿನ ಮುಂಚೆ ಕೊಡ್ಸಿದ್ದು ಈಗ ಸುದೀಪ್ ನಮ್ಮಮ್ಮ. ಇದು ಆಯ್ತಾ? ಆಯ್ತು ನಮ್ಮಮ್ಮ ಹೊಟ್ಟೆ ಉರಿಸ್ತವ್ರೆ. ಐಸ್ ಕ್ರೀಮ್ ನನ್ನ ಕಣ್ಣು ಮುಂದೆ ತಿಂತಿಲ್ಲ ಅಮ್ಮ. ನಿನ್ಗೇನು ಅನ್ಸಲ್ವೇ? ಆಯ್ತು, ನಾನು ಇಷ್ಟ ಓಯ್ ಇವಾಗಲ್ಲ ಬೇಡವೇ ಬೇಡ, ನಿನ್ ಸವಾಸನೂ ಬೇಡ, ನಂಗೆ ನಿನ್ ಪೋಲಾರ್ ಬಿಯರು ಬೇಡ. ನಾನು ನನ್ನ ಪಾಡಿಗೆ ನನ್ನ ಟ್ರೈನರ್ ಮಾತನ್ನ ಕೇಳ್ಕೊತೀನಿ. ನಮ್ಮ ಟ್ರೈನರ್ ದೇವ್ರು. ಚೆನ್ನಾಗಿ ಕಡಿತೀರ ಬಕೆಟ್ಟು. ನಾನಾ ಇನ್ನೊಂದು 6 ತಿಂಗಳು 6 ತಿಂಗಳು ಮಾಮ್. 6 ತಿಂಗಳು ಒಳಗಡೆ ನೀವು ತಿಂದಿಲ್ಲ ಅಂದ್ರೆ ಈ ತರ ಎಲ್ಲ ಹೇಳ್ಬೋದು. ನನಗೆ ಬೇಜಾರಾಗುತ್ತೆ. ನಮ್ಮಮ್ಮ ಮೋಟಿವೇಟ್ ಮಾಡು ಅಂದ್ರೆ ಡಿಮೋಟಿವೇಟ್ ಮಾಡ್ತಾರೆ. ಗಾಯ್ಸ್, ಇವತ್ತು 4 ಹಂಗೆ ಒಂದು ರಾಕಿ ಬರ್ತಿದೆ. ಅಂದ್ರೆ ಅದು ಗೋಲ್ಡನ್ ರಿಟ್ರೀವರ್ ನಮ್ಮ ಮನೆಗೆ ಬರ್ತಿರೋ ಡಾಗು. ರಾಕಿ ಬೀಸ್ಟ್ ಸ್ಟಪ್ ಐತೆ, ಬರುತ್ತೀರ. ಅದು ಒಂದು ಶೂಟ್ ಮಾಡೋದಿದೆ. ಸೊ ಅದ್ರ ಜೊತೆ ಮಾಡಬೇಕು. ಬಂದಾಗ ತೋರಿಸ್ತೀನಿ. ಸಕ್ಕೋದೋಯ್ತು, ಕ್ರೇಜಿ ಹೋಗಿತ್ತಪ್ಪ. ಗಾಯ್ಸ್, ಫೈನಲಿ ಫ್ರೆಶ್ ಅಪ್ ಆದೆ. ಆ್ಯಂಡ್ ಇವಾಗ ಇಲ್ಲಿ ನೋಡಿ, ನಮ್ಮವ್ವ ನನಗೋಸ್ಕರ ಚಿಕನ್ದು ರೆಸಿಪಿ ಮಾಡ್ಕೊಡ್ತಾವ್ರೆ. 24 hours ಇಲ್ಲೇ ಅಡುಗೆ ಮನೆಯ. ಗೈಸ್, ಇವಾಗ ನಾನು ಚಪಾತಿ ಜೊತೆಗೆ ಇಲ್ಲ ಚಿಕನ್ನು ಇಲ್ಲ ಪನ್ನೀರ್ ಇವೆರಡರಲ್ಲಿ ಒಂದು ತಿನ್ಬೇಕಿತ್ತು. ಅದಕ್ಕೆ ನಮ್ಮ ಅಮ್ಮಗೆ ಚಿಕನ್ ಮಾಡ್ಕೊಡೋಣ ಅಂತ ಹೇಳಿದೆ. ಚಿಕನ್ ಮಾಡಿಕೊಡ್ತಾರೆ. ಬಟ್ ಏನಂದರೆ ಚಿಕನ್ನು ನಾವು ಮಾಡ್ತೀವಲ್ಲ, ಮನೇಲಿ ಮಾಡ್ತೀವಲ್ಲ, ಆ ಥರ ರೆಸಿಪಿ ಇರಲ್ಲ. ನಾರ್ಮಲಿ ಈರುಳ್ಳಿ ಟೊಮೊಟೊ ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಮಾಡ್ಬೇಕು, ತಿನ್ಬೇಕಷ್ಟೇ. ನಮ್ಮ ಚೋಟ ಮರಿ ಬಂದು ಇವಾಗ ಶೂಟ್ ಮಾಡ್ಬೇಕು ಇವಾಗ ಇನ್ನೊಂದು ವಿಡಿಯೋ. ಗೈಸ್, ಈಗ ಒಂದು ಒಳ್ಳೆ ಸಿಹಿ ಸುದ್ದಿ ಬಂತು. ಆ್ಯಂಡ್ ಇದಕ್ಕೆ ತುಂಬ ವರ್ಷಗಳಿಂದ ಕಾಯ್ತಿದ್ದೆ. ಸೂನ್ ಏನು ಅಂತ ಗೊತ್ತಾಗುತ್ತೆ. ಸೂನ್ ಅಂದರೆ ಜಾಸ್ತಿ ಮಂತಲ್ಲ, ಒಂದು 2 ದಿನ ಅಷ್ಟೇ. ಆಯ್ತು ಗೈಸ್, ನಮ್ಮ ಅಮ್ಮಗೆ ಹೇಳ್ತೀನಿ ಎಣ್ಣೆ ಕಮ್ಮಿ ಹಾಕಮ್ಮ, ನಮ್ಮ ಟ್ರೈನರ್ ಬೈತಾರಂತ. ಆದರೂ ಒಂದು ಸ್ವಲ್ಪ ಎಣ್ಣೆ ಹಾಕಿರ್ತಾರೆ ನಮ್ಮಮ್ಮ. ಎಂತ ಮಾಡೋದು, ಆದರೂ ಚೆನ್ನಾಗಿ ತಿನ್ನಲಿ ಅಂದ್ಬಿಟ್ಟು ಚೆನ್ನಾಗಿ ಒಂದು ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಕೊಟ್ಟಿರ್ತಾರೆ. ತಿನ್ಲಿ ಪರವಾಗಿಲ್ಲ, ಅವ್ನು ಹಂಗೆ ಹಸ್ಕೊಂಡಿರ್ಬೋದು, ತಿನ್ಲಿ ಅಂತ ನಮ್ಮಮ್ಮ. ಅದು ಅಮ್ಮನ ಪ್ರೀತಿ. ಬಂದ್ಲು ಬಾರಿ ಚಂದದ ಚೆಲುವಿನ ತಾರೆ. ಚೋಟು ಬಂದ್ಲು, ಇದು ಬಂದ್ಲು ಒಣಗ್ಲು ಕಡ್ಡಿ, ಇದು ಕಡ್ಡಿ. ಗೈಸ್, ನೆನ್ನೆ ಇವಳು ಅವ್ರ ಅಪ್ಪಂಗೆ ಕಚ್ಬಿಟ್ಟು ಅವಳೆ ಪಾಪ. ಅಲ್ಲು ಮಾರ್ಕೆಲ್ಲ ಬಂದೈತೆ, ಇಲ್ಲಿ ಅಲ್ಲು ಮಾರ್ಕೆಲ್ಲ ಬಂದೈತೆ. ಇವಳಿಗೆ ಎಷ್ಟು ಕಚ್ಬೇಕಂತ ಗೊತ್ತಿಲ್ಲ ಇವಳಿಗೆ. ಸರಿಯಾಗಿ ಹಾಕಿ ಕಚ್ಬಿಟ್ರದು. ಬಿಡ್ತಾವ ಒದೆಗಳು, ಬಿಡ್ತಾವ ಒದೆ ಕಚ್ಚಿದಷ್ಟ. ಬೆಳಿಗ್ಗೆ ಬಿಟ್ಟಿದ್ದು ಬೆಳಿಗ್ಗೆನೆ ಮಲಗಿದಾಗ ಕಪಾಳಕ್ಕೆ ರಪ್ಪ ಅಂತ. ಯಾಕೆ ಗೊತ್ತಿಲ್ಲ, ನಾನು ಎದ್ದಿಲ್ಲ ಸ್ಕೂಲ್ಗೆ ಹೋಗಕ್ಕೆ. ರಪ್ಪ ಅಂತ ಇತ್ತು. ಇದು ಚೋಟ, ಈ ಚೋಟು ಬಂದ್ಲು ಹೊಟ್ಟೆ ಡುಮ್ಮು. ಹೇಳೋದು ಏಯ್ ಕರೆಕ್ಟ್ ಹೇಳ್ಬೇಕು. ನನ್ನ ತಮ್ಮ ಹೊಟ್ಟೆ ಡ್ಯಾನ್ಸ್ ಮಾಡ್ಕೊಂಡು ಹೇಳು. ಹಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೇಳು. ಹೇಳ್ಕೊಂಡು ಡ್ಯಾನ್ಸ್ ಮಾಡು. ಹೇಳ್ಕೊಂಡು ಡ್ಯಾನ್ಸ್ ಮಾಡು. ಹಾ, ಏನದು ಅವತ್ತು ಹೇಳ್ದಲ್ಲ, ನನ್ನ ತಮ್ಮ ಡ್ಯಾನ್ಸ್ ಮಾಡ್ಕೊಂಡು ನನ್ನ ತಮ್ಮ. ಅವತ್ತು ಮಾಡ್ದಲ್ಲ, ಹಂಗೆ ಮಾಡು. ಅವತ್ತು ಮಾಡಿದ್ದು ಹಿಂಗೆ ನೀನು ತೋರಿಸ್ಲ ವಿಡಿಯೋನ. ಮಾಡು ನನ್ನ ತಮ್ಮ ಜೋರಾಗಿ ಜೋರಾಗಿ ನನ್ನ ತಮ್ಮ ಹೊಟ್ಟೆ ಡುಮ್ಮ, ನನ್ನ ತಂಗಿ ಮದರ ಒಣಕ್ಲ ಕಡ್ಡಿ, ನಮ್ಮಣ್ಣ ಆ್ಯಂಡ್ಸಮ್ಮಣ್ಣ, ನಮ್ಮಮ್ಮ ಜೇನುತುಪ್ಪ, ನಮ್ಮಪ್ಪ ಮೈಮೇಲೆ ಬಂದಿರೋ ದೆವ್ವ. ಏನ್ ಹೇಳ್ದ ಅಳಿಸ್ಬಿಡ. ಇಲ್ಲಿ ನಾವು ದೊಡ್ಡ ವ್ಯಕ್ತಿಗಳು ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ಏನದು ಆಡಿಯನ್ಸ್ ಅಲ್ಲಿ ನಿಂತ್ಕೊಂಡು ಜಾಗ ಕ್ಲಿಯರ್ ಮಾಡಮ್ಮ, ಒಂಚೂರು ಶೂಟಿಂಗ್ ನಡೀತೈತೆ ಅಲ್ಲಿ, ಜಾಗ ಕ್ಲಿಯರ್ ಮಾಡೋ. ಹೀರೋ ಬರ್ತಾನ್ ಜಾಗ ಬಿಡು. ಯಾರದು? A few moments later. ನನ್ ಜೊತೆಲಿ ಬತ್ತೀನ ಅಂದ್ರೆ ನೋಡು, ಖುಷಿ ಆಗ್ಬಿಡ. ನನ್ ಜೊತೆ ಬತ್ತೀನ ಬೇಡ ಬಿಡು. ಗೊತ್ತಲ್ಲ, ಖುಷಿ ನೋಡಮ್ಮ. ಅಲ್ಲ, ನೀ ಅಣ್ಣ ಹೋಯ್ತಿರೋದು ಖುಷಿ ಅಲ್ಲ, ಅಲ್ಲಿ ಇದಾರ ಅನ್ನೋದೊಂದು ಖುಷಿ ಅವನಿಗೆ.
ಅದು ನಂಗೆ ಹುಡುಗರಾಗಿದ್ರೆ ಪರವಾಗಿಲ್ಲ ಅಣ್ಣ, ಹೋಗ್ಬಿಟ್ಟು ಬಂದು ಹುಡುಗಿರ್ದು ಮಿಸ್ ಮಾಡ್ಕೊಂಡು. ನೀನ್ ಬರಲ್ಲ, ಸುಮ್ನೆ ತಮಾಷೆ ಮಾಡಿದ್ ನಾನು. ಆಯ್ತು ಹೋಗು. ಗೈಸ್ ನನಗೆ ಇವಾಗ ಫ್ಲಾಶ್ ಆಗ್ತೈತೆ. ಸುದೀಪ್ ಎಸ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಸುದೀಪ್ ಸ್ಪೀಕ್ಸ್. ಅದೊಂದು ಅಮ್ಮ ನನ್ಗೆ ಇವತ್ತು ಇಷ್ಟು ವರ್ಷಗಳಿಂದ ವಿಡಿಯೋ ಮಾಡ್ತಾ ಇದೀನಿ, ನನ್ಗೆ ರಿಯಲೈಸ್ ಆಗಿದ್ದೆ ಇವತ್ತು ಗೈಸ್. ಅರೆ ನಾನು ಇವಾಗ ಹೆಸರು ಕೊಡ್ಬೇಕಿತ್ತು ಒಂದು ಹೆಸರು. ಸೊ ಹೆಸರು ಕೊಡೋ ಟೈಮಲ್ಲಿ ಇತ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೆ. ಸುದೀಪ್ ಎಸ್ ಗೈಸ್, ನನ್ಗೆ ಇವಾಗ ರಿಯಲೈಸ್ ಆಗ್ತೈತೆ. ಸುದೀಪ್, ನಾನು ಹೆಸರುನ ಸುದೀಪ್ ಎಸ್ ಅಂತ ಕೊಡೋದಾ ಇಲ್ಲ ಸುದೀಪ್ ಸ್ಪೀಕ್ಸ್ ಅಂತ ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಅರೆ ಸುದೀಪ್ ಎಸ್ ಅಂದ್ರೆ ಸ್ಪೀಕ್ಸ್ ಅಂತ ಈಗ ಫ್ಲಾಶ್ ಆಗ್ತೈತೆ ನನಗೆ. ಇಷ್ಟ ನನ್ಗೆ ಗೊತ್ತೇ ಇರಲಿಲ್ಲ, ನನಗೆ ಇವಾಗ ಗೊತ್ತಾಯ್ತು. ಗೈಸ್ ನಮ್ ಚೋಟ ಮರಿ ಡೈಲಾಗು ಹೇಳ್ಬಿಟ್ಟು ಲಾಸ್ಟಲ್ಲಿ ನಗಂತ ನೋಡ್ಬೇಕು ಅಂತ ನಗದು. ನಾನ್ ಯಾರು? ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನ್ ಯಾರು? ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಅಲ್ಲ, ಇಷ್ಟು ಚೆನ್ನಾಗಿರೋ ಡೈಲಾಗ್ ನಮ್ಮ ಚೋಟ ಮರಿ ವಾಯ್ಸ್ ಸಿಂಕೆ ಆಗಲ್ಲ ಇದು. ಎನಿವೇಸ್ ಮನಿ ಗೈಸ್ ಹೋಗೋ ಇವಾಗ. ರಾಕಿ ಬೀಸ್ಟ್ ರಾಕಿ ಹತ್ರಕ್ಕೆ ಹೋಗೋಣ. ಅಲ್ಲಲ್ಲ ರಾಕಿ ಹತ್ರಕ್ಕೆ ಹೋಗೋಣ ಗೈಸ್. ನಿಮ್ಗೊಂದು ತೋರಿಸ್ತೀನಿ. ಪೇಂಟ್ ಇದೈತೆ ಗೈಸ್, ಇಲ್ಲಿ ನೋಡಿ. ಇದು ಮನೆ ಯೂಶಲಿ ಏನೋ ಐಟಮ್ ಏನೂ ಇಲ್ಲ ಅಂದ್ರೆ ಹಿಂಗಿರುತ್ತೆ ಮನೆ. ನಮ್ಮ ಮನೆಗೂ ಈ ಮನೆಗೂ ಎಷ್ಟು ವ್ಯತ್ಯಾಸ ಐತೆ. ನಮ್ಮ ಮನೇಲಿ ಎಲ್ಲ ಕಡೆ ಅದನ್ನೇ ನೋಡಿ, ಒಂದೊಂದು ಇಂಚು ಇಲ್ಲಿ UPS ಇಂದ ಹಿಡಿದು ಎಲ್ಲ ಕಡೆ ಕವರ್ ಅಪ್ ಮಾಡ್ಬಿಟ್ಟಾರೆ ನಮ್ಮಮ್ಮ. ಇದು ಯೂಶಲಿ ಮನೆ. ನಮ್ಮಮ್ಮ ಒಂದು ಜಾಗ ಬಿಟ್ಟಿಲ್ಲ, ಎಲ್ಲ ಕಡೆ ಐಟಮ್ ಇಟ್ಬಿಟ್ಟವ್ರೆ. ತಾಯಿಗೆ ಮಗನ ದೈವ, ಕೈ ಕೊಟ್ಟರು ಕೈ ಇಸ್ಕೊಳ್ಲಿಲ್ಲ. ಅಮ್ಮ ಹಿಂಗ್ ಕೊಟ್ಟೆ ಕೈ ಬತ್ತಳೇನೋ ಅಂತ ಚೋಟ ಮರಿ ಇಸ್ಕೊಳ್ಳೇ ಇಲ್ಲ. ಹೋಗಿ ರೀಟೇಕ್. ತಾಯಿಗೆ ಮಗನ ಜೀವ, ಮಗನಿಗೆ ತಾಯಿ ದೈವ, ನನ್ನ ತ್ಯಾಗ ಪ್ರೀತಿಯ ಕರುಳಿನ ಬಣ್ಣ ನೋಡು. ಗೈಸ್ ಇಲ್ಲಿ ನೋಡಿ, ನನ್ನ 2 ಕಣ್ಣುಗಳು ಇಲ್ಲೇ ಕೂತ್ಕೊಂಡವೆ. ಮಧು, ನನ್ನ 2 ಕಣ್ಣುಗಳು ಇಲ್ಲೇ ಕೂತ್ಕೊಂಡವ್ ನೋಡು ಇಲ್ಲಿ. ಇವಾಗ ಗೈಸ್ ನಾವು ಗೋಲ್ಡನ್ ರಿಟ್ರೀವರ್ದು ಒಂದು ಡಾಗ್ ಇದೆ, ಅದನ್ನ ಕರ್ಕೊಂಡ್ ಬರಕ್ ಹೋಗ್ತಾ ಇದೀವಿ. ಗೈಸ್ ಬಂದು ಅಲ್ಲಿ ನೋಡಿ ಅಲ್ಲಿ ಕಳ್ಳಿ ನೋಡಲಿ ಸೀಬೆಗೆ ಕದೀತಾ. ಪರ್ಮಿಷನ್ ತಗೊಂಡ ಬಂದದು. ಇದೆ ರಾಕಿ ಇಲ್ಲಿ ಸೀಬೆ ಕಳಿ. ಕೇಳ್ದೇನ ಪರ್ಮಿಷನ್ ಕೇಳ್ದೇನ? ಡೋರ್ ಹಾಕು, ಡೋರ್ ನೋಡಿ, ಡೋರ್ ಬಿಟ್ಟು ಬರೋದು. ಇಲ್ಲಿ ಬೀಸ್ಟ್, ರಾಕಿ ಬೀಸ್ಟ್. ಓ ಕಚ್ಚಿಗಿಚ್ಚಮ್ಮ ಆರಾಮೇಲೆ. ಬರಲಿ ಹೋಗಲಿ. ಹಾಯ್ ಮನಿ ಹಾಯ್. ರಾಕಿ ಗಚ್ಚು ಸೀಬೆಗೆ ಕಳ್ಳಿ. ಹಾ ಇದೇನಿದು? ಬೆಡ್ಶೀಟ್ ತಗೊಂಡು ಹೋಯ್ತು ನೋಡಲಿ. ಅದು ಹಿಂಗೆ ಅನ್ಕೊಂಡು ಹೋಗೋದೇ ಚಂದ ಕಣ. ಬರ ಹೊಸಕ ಬಸ್. ಓ ನಮ್ಮ ಕಚ್ಚಬೇಕು ಹಂಗೆ. ಗೈಸ್ ಇವಾಗ ರಾಕಿನ ನಮ್ಮ ಮನೆಗೆ ಕರ್ಕೊಂಡು ಹೋಗೋದೇ ಇರೋದು. ಇವಾಗ ಹೆಂಗ್ ಬರ್ತಾನೆ, ಕಾರ್ ಹೆಂಗ್ ಹತ್ತಾನೆ ಗೈಸ್ ಇಲ್ಲಿ ನೋಡಿ. ಇವನ್ ಕರ್ಕೊಂಡು ಹೋಗೋದಿಕ್ಕೆ ಇದೊಂದಿರ್ಬೇಕಂತೆ. ಹಾ ನಡಿ, ಬರ ಅಕ್ಕ ಬರೋವರೆಗೂ ಬರಲ್ಲ. ಈಗ ರಾಕಿನ ಮನೆಗೆ ಕರ್ಕೊಂಡು ಹೋಗಿ ಒಂದು ಶೂಟ್ ಮಾಡೋದಿದೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ. ಕಾಮನ್ ರಾಕಿ. ಓ ಆ ಚೈನ್ ನಮ್ ಚೋಟ ಮರಿಗೆ ಹಾಕ್ಬೇಕಿತ್ತು. ನಿಜ ಕಣ, ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟ್. ಈಗ ರಾಕಿ ಹತ್ತಾನೆ. ಈಗ ಫಸ್ಟ್ ಓನರ್ ಹೋಗ್ಬೇಕು. ಇರ ಓ ಜೋಶಲ್ಲವನಪ್ಪ ಇದು. ಓ ಗೈಸ್ ಅದ್ರ ಮೇಲೆ ಕೂರ್ಸೋದು. ಏನಕ್ಕೆ ಅದ್ರ ಮೇಲೆ ಕೂರ್ಸೋದು? ಅಚ್ಚ ಹಂಗೆ ಜೋಶು ಹೋಯ್ತು. ಡ್ಯಾಡಿ ನಮ್ ಕಾರ್ ನೋಡ್ ಡ್ಯಾಡಿ. ಹಾ ಅಷ್ಟೇ, ಹೋದ ಒಳಗೆ ಕೂತ್ಕೊಂಡ. ಬಾಯ್
ರಾಕಿ ಬಾಯ್ ಅಮ್ಮ ಒಂದು ಜೋಶಲ್ಲ ಅನ್ಕಣಮ್ಮ ಅಷ್ಟೇ ಓನರ್ ಹೋದ್ರೊಳಗೆ ಬಾಮ್ಮ ಇಲ್ಲೊಂಚೂರು ಒಳಗೆ ಕೂತ್ಕೊಳ್ಳಮ್ಮ ಅವಳು ಕೂರಿಸ್ತೇನೆ ಒಳಗೆ ಅವಳು ಓಡೋಗ್ಬಿಡ್ತಾಳೆ ಅವಳು ಮರಿ ಅವಳು ಚಿಕ್ಕ ಮರಿ ಅವಳು ನಮ್ಮ ಕಾರಲ್ಲಿ ಫಸ್ಟ್ ಟೈಮ್ ಕೂತಿರೋದು ಕಣವ ಹಿಂಗೆ ನನಗೆ ಭಯತೈತಿ ಎಲ್ಲಿ ಬಾಗಿ ಹಾಕ್ಬಿಡ್ತದ ಅಂತ ನೀನ್ ಹಿಂದಕ್ಕೆ ಹೋಗೋ ರಾಕಿ ಪಕ್ಕ ಇವಾಗ ಅಲ್ಲೋಗಿ ಪಕ್ಕದಲ್ಲಿ ಕೂತ್ಕೊಳ ಅಮ್ಮ ಹಿಂದೆ ನೋಡಂಗೆ ಝೂಮ್ ಅಲ್ಲಿ ನೋಡು ಅಮ್ಮ ಅದ್ಯಾಕಮ್ಮ ಬುದ್ಧಿವಂತನ ದಡ್ಡಿನೋ ಒಂದು ಗೊತ್ತಿಲ್ಲ ಹಾಕು ಅಲ್ಲಿ ನೋಡಂಗೆ ಹಿಂದೆ ಆ ಕಡೆ ನೋಡಂಗೆ ಅಮ್ಮ ನಿನ್ ಕತ್ಕಿಂತ ದಪ್ಪ ಐತೆ ಕಣಮ್ಮ ಕತ್ತು ಮನೆಗೆ ಹೋಗುವ ಸೈಲೆಂಟ್ ಆಗ್ಬಿಟ್ಟ ಆಚೆ ನೋಡ್ತಾ ಆಚೆ ಯಾವ್ದೋ ಹಾಕಿ ಆಚೆ ಯಾವ್ದೋ ಪಿಗರ್ ಆಚೆ ಯಾವ್ದೋ ಪಿಗರ್ ನೋಡ್ತಾ ಅಲ್ಲಿ ನೋಡಿ ಸೈಟ್ ಆಗ್ತಾ ಲೈನ್ ಆಗ್ತಾ ಯಾವ್ದೋ ಪಿಂಕ್ ಯಾವ್ದೋ ಪಿಂಕಿಗೋ ರೋಸಿಗೋ ವೈಟಿಗೋ ಲೈನ್ ಆಗ್ತಾ ಅಮ್ಮನ್ನು ಇಲ್ಲೇ ಜೊತೆಲೆ ಕರ್ಕೋತೀನಿ ಕೀರ್ಚು ಗಾಡಿ ಓಡಿಸ್ಕೊಂಡು ರಾಕಿ ಏನ್ ಲೈನ್ ಆಗ್ತಿದ್ಯಾ ಯಾರಿಗ ಆಗ್ತಿದ್ಯಾ ನಮ್ಮಪ್ಪ ಅಲ್ಲ ಅಂತ ನೋಡ್ತಾ ಸುಮ್ಮನೆ ಸರ್ ನಮಸ್ತೆ ಸರ್ ಅಲ್ವಾ ಮೋನಿ ನಮ್ಮಪ್ಪ ಅಲ್ಲ ಅಂತ ಬಜಿ ನೀನ್ ಇಲ್ಲಿರ್ಬೇಕಿತ್ತು ಬಜಿ ಇಲ್ಲಿ ನನ್ ಜಾಗದಲ್ಲಿ ಗೈಸ್ ಇವಾಗ ಇಳಿಬೇಕು ಇವಾಗ ರಾಕಿ ಇದು ಯಾವ ಮನೆಗೆ ಬಂದೆ ಅಂತ ನೋಡ್ತಾರ ನೋಡಮ್ಮಲ್ಲಿ ಸೀದಾ ಮೇಲೆ ಕರ್ಕೊಂಡು ಹೋಗು ಮೆಲ್ಲ 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 ಹಾ ನಡ್ರಿ ನಡಿ ನಡ್ರಿ ಗೈಸ್ ರಾಕಿ ರಾಕಿ ನಡಿ 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 ರಾಕಿ ನಡಿ ಹಾ ನಡಿ ಅಷ್ಟೇ ಮುಗೀತು ನಮ್ಮನೆಗೂ ಒಂದು ಏನಂತ್ಯ ಗೈಸ್ ಏನಾದ್ರು ಚಿರು ಏನಾದ್ರು ಮಲಗಿದ್ರೆ ತಗೊಂಡೋಗಿ ಹೋಗ್ಬೇಕು ಬರ್ತೀನಿ ಡೋರ್ ತಟ್ಟು ಪರವಾಗಿಲ್ಲ ತಟ್ಬಿಟ್ಟು ಕೇಳ್ಕೊಂಬೋಗು ಬಂದ ಅಫಿಷಿಯಲಿ ಮನೆಗೆ ಬಂದ ಭಯ ಇರ್ಲಿ ಸಾಕು ಅಲ್ಲ ಹತ್ರಕ್ಕೆ ಹೋಗಂಚ ನೋಡೋಣ ಇಲ್ಲ ಇಲ್ಲ ಹೋಗಮ್ಮ ಅದಕ್ಕೆ ಗೈಸ್ ಅಲ್ಲಿ ನೋಡಿ ಕುತ್ಕೋ ಅಂದ್ರೆ ಕುತ್ಕೊಳ್ಳುತ್ತೆ ಕುತ್ಕೊಳ್ಳೋ ನಾನು ಕುತ್ಕೊ ಅಂದ್ರೆ ಕುತ್ಕೋತಾನೆ ಅದಮ್ಮ ಬರ ಬರ ಇಲ್ಲ ಇಲ್ಲ ಇನ್ನೊಂದ್ಸಲ ರಾಕಿ ರಾಕಿ ಇನ್ನೊಂದ್ಸಲ ಹೋಗ ಗೈಸ್ ರಾಕಿ ಜೊತೆ ಫೈನಲಿ ಶೂಟ್ ಆಯ್ತು ನೆಮ್ಮದಿಯಿಂದ ಕೂತೋಣ ಅಣ್ಣ ಸಕ್ಕದ ಕೂತೋಣ ರಾಕಿ 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 ಸಾಕು ಅದಕ್ಕೂ ಚಾರ್ಜ್ ಒದ್ರೆ 3 ಕಳ್ಸ್ಕೊಂಡ್ಬಿಡ್ಬೇಕು ಅದಕ್ಕೆ ನಾನು ಸೈಲೆಂಟ್ ಆಗಿರೋ ಅಂದ್ರೆ ಸೈಲೆಂಟ್ ಆಗಿರೋ ಸೈಲೆಂಟ್ ಆಗಿರೋ ಅದಕ್ಕೆ ಹೇಳೋಣ ಸೈಲೆಂಟ್ ಆಗಿರೋ ಇದ್ದ ಗೈಸ್ ಇಲ್ಲಿ ನೋಡಿ ನಮ್ಮ ಅಪ್ಪ ಬಂದ್ರು ಗಾಯ್ಸ್ ನಮ್ಮ ಅಪ್ಪಂಗೆ ನಾಯಿ ಕಂಡ್ರೆ ಒಂದ್ ಸ್ವಲ್ಪ ಭಯ ಈಗ ನೋಡಿ ಬಾ ಪಾಪಳಿಗೆ ಅಂಕಲ್ ನನ್ ನೋಡ್ತಾವ್ರ ನಾಯಿ ಕಂಡ್ರೆ ಭಯ ಅಂದ್ರೆ ಚಿರು ನೋಡ್ತಾ ಎಷ್ಟು ಮುದ್ದು ಮಾಡೋತಂದ್ರೆ ನಮ್ಮ ಅಪ್ಪ ಇವಾಗ ಖುಷಿ ಆಗ್ಬಿಡ್ತೀನಿ ನೋಡ್ತೈತೆ ಬಾ ಬಗಳಿಗಲ್ಲ ಬಾ ಒಳಗೆ ಬಗಳಲ್ಲ ತಾನೆ ಏನ್ ಬಗಳಲ್ವ ಕಚ್ಚಿಗಿಚ್ಚಿ ಬಿಟ್ಟದ ಸುಂದಿರು ಇಲ್ಲ ಇಲ್ಲ ಬಾ ಬಾ ರಾಕಿ ಬಾ ರಾಕಿ ಬಾ ರಾಕಿ ಬಾ ರಾಕಿ ಹಾಲೆಲ್ಲ ಇಡ್ತೀನಿ ಒಂದು ನಿಮಿಷ ಇರೋದು ರಾಕಿ ಬರ ಬರ ರಾಕಿ ಬರ ಬರ ಓಡು ಓಡು ರಾಕಿ ಕಮನ್ ಕಮನ್ ಬರ ಬರ ಅದ್ರ ಕೆಲಸ ಆಯ್ತಾ ಹ್ಞೂ ಸರಿ ಒಂಚೂರು ಬೈಲ್ ಆಯ್ತು ನೀನ್ ಹಂಗ್ ತಳ್ತಾ ಇದ್ರೆ ಅದಕ್ಕೆ ಭಯ ಹ್ಞೂ ಆಯ್ತು ಭಯ ಆಗಲ್ಲ ಬಾ ಹ್ಞೂ ಆಯ್ತು ಬಾ ತಳ್ಳಲ್ಲ ಬಾ ತಳ್ಳಲ್ಲ ಅಲ್ಲಿ ಎಷ್ಟು ದೂರದಿಂದ ಇರೋದು ನೋಡಲ್ಲ ಭಯ ನೋಡಲಿ ಭಯ ಕೊಡ್ತೈತೆ ನಿಮ್ಮ ಅಪ್ಪಂಗೆ ಭಯ ನೋಡಿ ಗೈಸ್ ಯಪ್ಪ ಹಾನ ಇದು ತಗೋ ಇದು ಕಿತ್ಕೊಂಡ್ರೆ ಕಚ್ತಾನೆ ಬೇಡ ಬೇಡ ಅಪ್ಪ ನಿಜ ಇರ್ಮಮ್ಮಿ ಒಂದು ನಿಮಿಷ ಇದು ಕಿತ್ಕೊಂಡ್ರೆ ಕಷ್ಟ ನಿಜ ಗೈಸ್ ಎಲ್ರಿಗೂ ಐಸ್ ಕ್ರೀಮ್ ತರಿಸಿದೀನಿ ನಾವಣ್ಣ ತಿನ್ನಲ್ಲ ಗೈಸ್ ತಿನ್ನಲ್ಲ ಅಂದಿರ ತಿನ್ಬಾರ್ದು ಅನ್ನಿಸ್ತೈತೆ ಅದೇನ್ ಗೊತ್ತಾ ಮನೆಗೆ ಇಲ್ಲ ನೋಡಿ ನೋಡು ಅಲ್ಲಲ್ಲ ಇಲ್ಲ ನಾನ್ ತಿನ್ನಲ್ಲ ಏನ್ ಗೊತ್ತಾ ಇದನ್ನೆಲ್ಲ ತರದ್ ಯಾವಾಗ ಅಂದ್ರೆ ಮನೆಗೊಬ್ರು ಗೆಸ್ಟ್ ಬಂದಾಗ ಮಾತ್ರ ಇಲ್ಲ ಅಂದ್ರೆ ಎಲ್ಲಿ ತಿಂತಾನಮ್ಮ ನಾನ್ ತರಿಸಿದ್ರೆ ಮಾತ್ರ ತಿನ್ನೋದಮ್ಮ ಅವನು ನಾನ್ ತರಿಸಿಲ್ಲ ಅಂದ್ರೆ ತಿನ್ನೋನು ಅಷ್ಟೇ ಎಲ್ಲ ಫ್ರೂಟ್ ಅಷ್ಟೇ ತಗೊಳ್ಳಿ ಮುನಿ ನನ್ನ ಹತ್ರ ಬಂದು ರೇಗಿಸ್ತೋನಿ ಬೇಡ ಮಗ ನಮ್ಮ ಹತ್ರ ನಾವು ಫುಲ್ ಡಯಟಲ್ಲಿ ಇದ್ದೀವಿ
ಅಲ್ಲಿ ನೋಡ ನಮ್ಮ ಅಪ್ಪ ನಾನು ನೋಡೋದಪ್ಪ ಇಲ್ಲಿ ನೋಡಿದ್ಯಾ ಈ ಕಡೆ ನೋಡು ಈ ಕಡೆ ನೋಡಲಿ ಈ ಕಡೆ ನಾವಮ್ಮ ತಿನ್ನಲ್ಲ ಅಂತ ನಾವಮ್ಮ ತಿನ್ನಲ್ಲ ನಂಗೆ ಬೇಡ ಮಗು ನನಗ್ ಬೇಡ ನೀವು ತಿನ್ನಿ ಆರಾಮಾಗಿ ನನ್ ಮಗ ತಿಂದಿಲ್ಲ ಅಂತ ನಾನು ತಿಂದಿಲ್ಲ ಅದಕ್ಕೆ ಕ್ಯಾರೆಟ್ ತಿಂತಾನೆ. ನಮ್ಮಮ್ಮ ಏನಿಗೆ ನಮ್ಮಮ್ಮ ಏನಿಗೆ ಗೊತ್ತಾ ತಿಂತಲ್ಲ 2 ಗಂಟೆಗೆ 2 ದಿನದ ಮುಂಚೆ ಒಂದ್ ತಂದಿದ್ದೆ ಅದನ್ನ ತಿಂದೈತದು ಅಜ್ಜಿಕೆ ತಿಂತಲ್ಲ ಇಲ್ಲ ಅಂದಿದ್ರೆ ಎಲ್ಲಿ ಈ ತರ ಕುತ್ಕೋತಿತ್ತ ನಮ್ಮಮ್ಮ. ನಾನ್ ಲಾಸ್ಟ್ ಡೇಟ್ ಅಂದಲ್ಲ ಅವಾಗ ನಂಗೊಂದು ತರಿಸ್ಬಿಡು ನಾನು ಡೇಟ್ ಮಾಡ್ತೀನಿ ಅಂತಿದ್ದು. ನಮ್ಮವ್ರಲ್ಲಿ ನಮ್ಮ ವಟಾರದಲ್ಲಿ ಯಾರು ಹುಡುಗರು ಕೊಟ್ಟಿದ್ದ ಒಂದು 3 ದಿನ ಮಾಡಿಕಂತಾರೆ. ಪಕ್ಕ ಗೈಸ್ ಫೈನಲಿ ಇವಾಗ ರಾಕಿ ಹೊರಡೋ ಸಮಯ. ರಾಕಿ ಹೊರಡೋ ಸಮಯ. ಓ ನುಗ್ತು ಮನೆಗೆ ಹೋಯ್ತಿರೋ ಖುಷಿಗೆ ಓಡ್ತಾನೆ. ಗೈಸ್ ಇದು ನೋಡಿ ರಾಕಿ ನೋಡ್ಬಿಟ್ಟು ಮಕ್ಕಳೆಲ್ಲ ಹೆಂಗ್ ಓಡೈತದೆ. ರೇ ಸೃಷ್ಟಿ ಬಾಯ್ಲಿ ನಾನಿದ್ದೀನಿ ಬಾ. ಓಹೋ ಓಡ್ತಾ ಭಯನ ನಿಂಗೆ ಭಯನ ನಾಯಿ ಇದು ಕಂಡ್ರೆ ನೋಡು. ಮಾತಾಡ್ಸು ಸೃಷ್ಟಿ ಮಾತಾಡ್ಸಲ್ಲ. ಗೈಸ್ ರಾಕಿನ ಬಿಡ್ತಾ ಇದೀವಿ. ಓನರ್ ಹಿಂದೆ ಅವ್ರನ್ನ ಬಿಟ್ಬಿಟ್ಟವನೆ ಬರಲ್ಲ. ಬಾಯ್ ರಾಕಿ ಬಾಯ್. ಕಾರ್ ಮೂವ್ ಮಾಡಿ ಅಷ್ಟೇ ಹೋಗಂತ. ಒಂದ್ ಹೆಜ್ಜೆ ಅದೇ ಅವ್ರು ಬಂದ್ ಕುತ್ಕೊಳ್ಳಿ. ಯಾರು ಕರೀರಿ ಅಂಕಲ್ನ. ನಮ್ಮನೆಯವ್ರು ಗೊತ್ತಾ? ನೀವ್ ಇಳ್ದ್ಬಿಟ್ಟು ಅಂಕಲ್ ಕೂರ್ಸಿ ಓಕೆನಾ. ಈಗ ನೋಡಿ ಗೈಸ್ ಬರ್ರಿ ನೀವ್ ಬರ್ರಿ. ಎಷ್ಟು ಪ್ರೀತಿ ಇರುತ್ತೆ ನೋಡಿ. ವಿಡಿಯೋ ಮಾಡ್ಕೊತ ಬರ್ರಿ. ಒಬ್ಬ ನೋಡು ಅಲ್ಲಿ ಮುಂದೆ ಬಾಯ್. ಮೋನಿ ಬಾಯ್. ಓಕೆ ಗೈಸ್ ಫೈನಲಿ ಬಂದ್ವಿ ಮನೆಗೆ ಬಂದು ನಮ್ಮ ಚೋಟ ಮರಿ ಈಗ ಮನೆಗೆ ಹೋಯ್ತಾಳೆ. ಅದು ಜೋಶಲ್ಲಿ ಜೋರಾಗಿ ಬಿದ್ಬಿಡ್ತು ಬಜ್ಜಿ. ಬಿಡು ಅಳ್ತೈತೆ ಮರೆ ಬಿಡ ಜೋರ ಜೋರ ಬಿತ್ತಾ? ಜೋರಾಗಿ ಬಿತ್ತೇನಾ? ಇಲ್ಲ ಜೋರಾಗಿ ಬರ್ತೀನಿ ನಾನು. ಅದು ನನ್ನ ನಾರ್ಮಲ್ ಅಪ್ಪಂಗೆ ಹೊಡೆತರ ಇಟ್ಕೊಂಡು ಹಿಂಗ್ ಬಂದ ಹಂಗೆ. ಸಾರಿ ಟಾಟಾ ಗೈಸ್. ನಾನು ಇವತ್ತು ಜಸ್ಟ್ 5300 ಅಷ್ಟೇ ಮಾಡಿರೋದು. ಇನ್ನು ಮಿಕ್ಕಿದ 5000 ಮಾಡ್ಬೇಕು. ಯಾಕಂದ್ರೆ ಇವತ್ತು ನಾವು 4:30 ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ವಿಡಿಯೋ ಮಾಡ್ತಾನೆ ಇದ್ದೀನಿ. ಒಂದು ರಾಕಿದಿತ್ತು, ಇನ್ನೊಂದು ನಮ್ಮ ಚೋಟ ಮರಿ ಜೊತೆ ಮಾಡಬೇಕಿತ್ತು. ಎಲ್ಲ ಅನೌನ್ಸ್ ಪಟ್ಟಿತ್ತು. ಬಟ್ ಇವಾಗ ಇನ್ನೊಂದು 5000 ಕಂಪ್ಲೀಟ್ ಮಾಡಬೇಕು. ಇವಾಗ ಒಂದು ಸ್ವಲ್ಪ ವಾಕಿಂಗ್ ಮಾಡೋಣ ಗೈಸ್. ವಾಕಿಂಗ್ ಮಾಡೋಣ. ಡ್ಯಾಡ್ಸ್ ಐ ಆಮ್ ಡೂಯಿಂಗ್ ವಾಕ್ಸ್. ಈಗ ಎಸ್ ಗೋಯಿಂಗ್ ವಾಕ್. ಊಟ ಮಾಡಲ್ಲ? ಯಾ ಊಟ ಮಾಡಾಯ್ತಾ? ಜಸ್ಟ್ ಯು ಗೋಯಿಂಗ್ ವಾಕಿಂಗ್. ಊಟ ಮಾಡಿ ಆಮೇಲೆ ಯಾ ದಟ್ಸ್ ಇಟ್. ಗೋಯಿಂಗ್ ವಾಕಿಂಗ್. ದೇವ್ರೇ ನನ್ನ ಮಗ ತೂಕ ಮಾಡ್ಕೊಂಡು ತಿನ್ನೋಂಗ್ ಆಗೋದ್ನಲ್ಲಪ್ಪ. ಗೈಸ್ ನೈಟ್ ಊಟ ಸೌತೆಕಾಯಿ, ಚಿಕನ್ ಎಷ್ಟು ಹೇಳ್ದ? ಮತ್ತೆ 300 ಗ್ರಾಮ್ ಜಸ್ಟ್ 300 ಗ್ರಾಮ್ ರೈಸ್ ಅಷ್ಟೇ. ಇನ್ ಕೇಸ್ ಏನಾದ್ರು ಡಯಟ್ ಅಲ್ಲಿ ತಪ್ಪಿದ್ರು ಅಂತ ಹೇಳಿ. ಅಂಡ್ ಈ ಏನೋ ಗೋಡಂಬಿ ದ್ರಾಕ್ಷಿಲಿ 30 ಗ್ರಾಮ್ ತಿನ್ಬಾರ್ದಿತ್ತಂತೆ, 10 ಗ್ರಾಮ್ ಮಾತ್ರ ತಿನ್ಬೇಕಿತ್ತು. 350 ಬರೀ 300. ಸೊ ಏನಾದ್ರು ಅದು 10 ಗ್ರಾಮ್ ತಿನ್ಬೇಕಿತ್ತು. ಅದರಲ್ಲೇ ಕ್ಯಾಲೋರೀಸ್ ಜಾಸ್ತಿ ಇರೋದಂತೆ. ಕ್ಯಾಲೋರೀಸ್ ಬರ್ನ್ ಮಾಡ್ಬೇಕು ನಾವು.